ರೌಡಿ ಶೀಟರ್ ಮದನ್ ಬುಗುಡಿಗೆ ನೋಟಿಸ್ ಅನ್ನ ನೀಡುತ್ತೇವೆ. ಪಬ್ಲಿಕ್ ಟಿವಿಗೆ ಹುಬ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬುಗುಡಿ ಓರ್ವ ಅಧಿಕಾರಿ ಅಂತ ಹೇಳಿದ್ದ ಗಿರೀಶ್ ಮಟ್ಟಣ್ಣವರ್ ಅವರಿಗೆ ಯಾಕೆ ನೋಟಿಸ್ ಇಲ್ಲ? ಮದನ್ ಬುಗುಡಿ ವಿರುದ್ಧ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಹಲವು ಪ್ರಕರಣಗಳಿವೆ ಅನ್ನುವಂಥದ್ದನ್ನು ಹುಬ್ಳಿ ಧಾರವಾಡ ಕಮಿಷನರ್ ಹೇಳ್ತಾ ಇದ್ದಾರೆ. ಬುಗುಡಿ ಕೆಲ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವ ಮಾಹಿತಿ ಇದೆ. ಕೆಲವು ಸಂಘಟನೆಗಳಲ್ಲಿ ಈ ಬಗ್ಗೆ ತನಿಖೆ ಮಾಡಿ ಸಂಘಟನೆ ಮತ್ತು ಮದನ್ ಬುಗುಡಿಗೆ ನೋಟಿಸ್ ಅನ್ನ ನೀಡ್ತೀವಿ ಅಂತಿದ್ದಾರೆ. ಬಟ್ ಆ ರೌಡಿ ಶೀಟರನ್ನ ಇವರು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಹೇಗೆ ಹೇಳಿದ್ರು? ಅವ್ರಿಗೂ ನೋಟಿಸ್ ಕೊಡಬೇಕಲ್ಲ. ಅಲ್ಲಿ ಒಬ್ಬ ರೌಡಿ ಶೀಟರ್ ವಿಚಾರದಲ್ಲಿ ಕೊಟ್ಟಿದ್ದಕ್ಕೆ ಕೊಡಬೇಕಲ್ಲ, ಇಬ್ಬರಿಗೂ ನೋಟಿಸ್ ಕೊಡಬೇಕು. ಅದಕ್ಕೆ ಸದ್ಯ ಈಗ ಗಿರೀಶ್ ಮಟ್ಟಣ್ಣವರ ಹೇಳಿಕೆ ಭಾಳಷ್ಟು ರೀತಿಯ ಒಂದು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಹುಬ್ಬಳ್ಳಿಯ ರೌಡಿ ಶೀಟರ್ ಮದನ್ ಬುಗುಡಿಯನ್ನು ಆಫೀಸರ್ ಅಂತ ಪರಿಚಯ ಮಾಡಿಕೊಂಡಿದ್ದು, ಇದಕ್ಕೆ ಮದನ್ ಬುಗುಡಿ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ನಾನು ರೆಗ್ಯುಲರ್ ಅಂತ ಹೇಳಿಲ್ಲ ಅಂತ. ಸೊ ಬಗ್ಗೆ ಮಾತನಾಡಲು, ಆತನ ಬಗ್ಗೆ ಯಾವ ರೀತಿ ರೌಡಿ ಶೀಟರ್ ಇದೆ ಅಂತ ಮಾತನಾಡಲು ಕಮಿಷನರ್ ಶಶಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮದನ್ ಬುಗುಡಿಯವರ ಒಂದು ರೌಡಿ ಶೀಟರ್ ಸರ್ ಯಾವಾಗ ಓಪನ್ ಆಯಿತು, ಏನು? ಮದನ್ ಬುಗುಡಿ ಅನ್ನೋಂಥ ವ್ಯಕ್ತಿ ಏನಿದ್ದಾರೆ, ಓಲ್ಡ್ ಹುಬ್ಳಿಯಲ್ಲಿ ಅವನ ಮೇಲೆ ಒಟ್ಟು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ 8 ಕೇಸಸ್ ಇದೆ ನಮ್ಮ ಗಮನಕ್ಕೆ ಬಂದದ್ದು. 2005ರಿಂದ 2017 ನಡುವೆ ದಾಖಲಾದಂಥ ಪ್ರಕರಣಗಳು. ಅದರಲ್ಲಿ ಸುಮಾರು 5-6 ಪ್ರಕರಣಗಳು ಕ್ಲೋಸ್ ಆಗಿದೆ, ಇನ್ನು ಒಂದೆರಡೇನೋ ಇನ್ನೂ ಪೆಂಡಿಂಗ್ ಟ್ರಯಲ್ ಇದೆ ಅನ್ನೋದು ತಿಳಿದು ಬಂತು. 2017ರಲ್ಲೇನೋ ಒಂದು ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ಕೂಡ ಅವನ ಮೇಲೆ ದಾಖಲಾಗಿದೆ. ಆ ವ್ಯಕ್ತಿ ರೌಡಿ ಶೀಟರ್ಸ್ ಪೆರೇಡ್ಗಾಗಲಿ ಅಥವಾ ಸ್ಟೇಷನ್ನಿಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಕರೆಸಿದಂಥ ಸಂದರ್ಭದಲ್ಲಿ ಕಿರಿಕಿರಿ ಮಾಡಿದ್ದ ಅನ್ನೋಂಥದ್ದು ನಮ್ಮ ಅಧಿಕಾರಿಗಳು ಗಮನಕ್ಕೆ ತಂದರು. ಆ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆ ನೀಡಲಾಗಿತ್ತು. ಮತ್ತು ರೌಡಿ ಶೀಟ್ ಕ್ಲೋಸ್ ಮಾಡಿ ಲಾಸ್ಟ್ 7-8 ವರ್ಷದಿಂದ ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ಅಂತ ಕೇಳಿದ್ದ. ಆದರೆ ನಮ್ಮ ಅಧಿಕಾರಿಗಳು ಅವನ ಆ್ಯಕ್ಟಿವಿಟಿ ಇನ್ನೂ ಇದೆ ಅನ್ನೋ ಕಾರಣಕ್ಕೆ ಕ್ಲೋಸ್ ಮಾಡಿರಲಿಲ್ಲ. ಸೊ ನಾನು ಕೂಡ ತಾವು ಶೇರ್ ಮಾಡಿದ್ದು ವಿಡಿಯೋ ನೋಡಿದೆ. ಅದರಲ್ಲಿ ಹ್ಯೂಮನ್ ರೈಟ್ ಆಫೀಸರ್ ಅನ್ನುವಂಥದ್ದು ಮೆನ್ಷನ್ ಆಗಿದ್ದಂಥದ್ದು. ಅದರ ಹಿನ್ನೆಲೆಯಲ್ಲಿ ನಾನು ಯಾವೊಂದು NGO ಟೈಪ್ ಮಾಡ್ಕೊಂಡಿದ್ದಾರೆ ಅಥವಾ ಯಾವುದೋ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ವೆರಿಫೈ ಮಾಡಲಿಕ್ಕೆ ಹೇಳಿದ್ದೀನಿ. ಅದೇನು ರೆಕಗ್ನೈಸ್ಡ್ ಇದೆಯಾ ಅಥವಾ ರಿಜಿಸ್ಟ್ರೇಷನ್ ಆಗಿದೆಯಾ ಅನ್ನೋಂಥದ್ದು ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀನಿ. ಕಳೆದ ಒಂದು 2-3 ತಿಂಗಳ ಹಿಂದೆ ಅವನ ಮೇಲೆ ಮುಂಜಾಗ್ರತಾ ಕ್ರಮವಾಗಿ BNSS ಅಲ್ಲಿ ಒಂದು ಪ್ರಕರಣ ದಾಖಲಿಸ್ಕೊಂಡು ಬೈಂಡ್ ಓವರ್ ಮಾಡೋಕ್ಕೆ ಕೆಲಸ ಕೂಡ ಮಾಡಲಾಗಿದೆ. ಓಕೆ ಸರ್. ಈಗ ಸರ್ ತಾವು ಬುದ್ಧಿವಾದ ಹೇಳ್ತೀರಿ, ಸಾಕಷ್ಟು ರೌಡಿಗಳಿಗೆ ಬುದ್ಧಿವಾದ ಹೇಳ್ತೀರಿ ಸರ್. ಆತ ಹೇಳೋದು ಹೌದು, ಶಶಿಕುಮಾರ್ ಸರ್ ಬುದ್ಧಿವಾದ ಹೇಳಿದ್ರೆ ನಿಜ. ಬಟ್ ನಾನೀಗ ಅದರಿಂದ ಹೊರಗೆ ಜೀವನ ಮಾಡ್ತಾಯಿದ್ದೀನಿ. ನಂದು ಒಂದು NGO, ನೀವು ಹೇಳಿದ್ರೆ NGO ಸರ್, ಅದ್ರ ಕೂಡ ಏನು ತನಿಖೆ ಮಾಡ್ತೀರಾ ಸರ್? ಏನು NGO ಏನಂತ? ಅಲ್ಲ, ಈಗ ಆ ವ್ಯಕ್ತಿ ನಾನು ಲಾಸ್ಟ್ ರೌಡಿ ಶೀಟರ್ಸ್ ಪೆರೇಡಲ್ಲಿ ಹೇಳಿದ್ದು, ಪೊಲೀಸರು ಯಾವುದೇ ಸಂದರ್ಭದಲ್ಲಿ ಕರೆದಾಗ ಬಂದುಬಿಟ್ಟು ನಿಮ್ಮದೇನು ಮಾಹಿತಿ ಕೇಳ್ತಾರೆ ಅದನ್ನು ಕೊಡಿ. ಮತ್ತು ನಿಮ್ಮ ಚಟುವಟಿಕೆ ಸ್ವಚ್ಛವಾಗಿದೆ, ನಿಮ್ಮ ಆ್ಯಕ್ಟಿವಿಟಿ ಏನೂ ಅಬ್ಜೆಕ್ಷನಬಲ್ ಇಲ್ಲ ಅಂತಂದರೆ ನಿಮ್ಮ ಮೇಲಿರುವಂಥ ರೌಡಿ ಶೀಟ್ ಕೂಡ ಕ್ಲೋಸ್ ಮಾಡಿಸ್ತೀನಿ ಅಂತ ನಾನು ಹೇಳಿದ್ದೆ. ಆ ನಂತರದಲ್ಲಿ ನಮ್ಮ ಅಧಿಕಾರಿಗಳು ಒಂದು ಸ್ವಲ್ಪ ಚಟುವಟಿಕೆ ಇದೆ, ಇನ್ನೂ ಮೂಮೆಂಟಲ್ಲಿದ್ದಾನೆ ಅಂತಂದು ಕ್ಲೋಸ್ ಮಾಡೋದು ಬೇಡ ಅನ್ನೋ ನಿರ್ಣಯ ತೊಗೊಂಡಿದ್ದಾರೆ. ತಮಗೆ ಗೊತ್ತಿರೋಂಗೆ ಕಳೆದ ಒಂದು ತಿಂಗಳಲ್ಲಿ ನಮ್ಮಲ್ಲಿ 1800ರಲ್ಲಿ ಸುಮಾರು 506 ರೌಡಿ ಶೀಟ್ಗಳನ್ನ ಪಟ್ಟಿಯಿಂದ ಹೊರ ತೆಗೆದಿದ್ದೀವಿ. ಅಂದರೆ ಅವ್ರ ಮೇಲೆ ಇದ್ದಂತಹ ರೌಡಿ ಶೀಟ್ನ ಕ್ಲೋಸ್ ಮಾಡಿದ್ದೀವಿ. ಆ ಒಂದು ನಮ್ಮ ಒಂದು ಸ್ಕ್ರೂಟನಿಯಲ್ಲಿ ಅವನಿನ್ನೂ ಅವನ ಮೇಲೆ ಅಗತ್ಯ ಇದೆ ಅಂತಂದು ಇಟ್ಕೊಂಡಿದ್ದಾರೆ. ಮತ್ತು ಅವತ್ತಾದರೂ ಕೂಡ ಅವನಿಗೆ ನಾನು ಎಚ್ಚರಿಕೆಯೇ ಕೊಟ್ಟಿದ್ದು ಮತ್ತು ಸಲಹೆಯನ್ನು ಕೊಟ್ಟೆ, ಈ ಥರ ಎಲ್ಲ ಮಾಡಬೇಡಿ ನೀವು ಅಂತಂದು. ಅದ್ರ ಜೊತೆಗೆ ಆತ ಈ ಅಂಬೇಡ್ಕರ್ ಭಾವಚಿತ್ರ ಇರುವಂಥ ಒಂದು ಪೆನ್ನನ್ನು ಇಟ್ಕೊಂಡಿದ್ದ. ಅವಾಗ ನಾನು ಅವನಿಗೆ ತಿಳುವಳಿಕೆ ಹೇಳಿದೆ, ಯಾಕೆಂದರೆ ನೀನು ರೌಡಿ ಶೀಟರ್ ಇದೆಯಾ, ಮತ್ತು ಈ ಥರ ಅಂಬೇಡ್ಕರ್ ಭಾವಚಿತ್ರ ಇಟ್ಕೊಂಡಿರುವಂಥದ್ದನ್ನು 4 ಜನ ಅಬ್ಸರ್ವ್ ಮಾಡಿದರೆ, ಮತ್ತು ನೀನು ಈ ಥರ ಎಲ್ಲ ನಾನು ಸ್ಟೇಷನಿಗೆ ಬರಲ್ಲ, ಪೆರೇಡಿಗೆ ಬರಲ್ಲ ಅಂತ ಅನ್ನೋದನ್ನ 4 ಜನ ಅಬ್ಸರ್ವ್ ಮಾಡಿದಾಗ ನಾವು ಕೂಡ ಈ ಥರ ಒಂದು ಭಾವಚಿತ್ರ ಇಟ್ಕೊಂಡ್ರೆ ನಮಗೇನೋ ಒಂದು ಪ್ರೊಟೆಕ್ಷನ್ ಸಿಕ್ಬಿಡುತ್ತೆ ಅನ್ನೋ ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ಅಂಬೇಡ್ಕರ್ ಅವರು ಭಾಳ ಮಹಾನ್ ಮಾನವತಾವಾದಿ ಮತ್ತು ಎಲ್ಲರಿಗೂ ಸಮಾನವಾದ ಹಕ್ಕುಗಳು ಸಿಗಬೇಕು ಅಂತ ಹೋರಾಟ ಮಾಡಿರುವಂಥದ್ದು. ಈಗ ಒಬ್ಬ ರೌಡಿ ಶೀಟ್ರು ಎಲ್ಲರಿಗೂ ಹಕ್ಕು ಸಿಗಬೇಕು ಅಂತ ಹೋರಾಟ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಥರ ಕೆಲವು ಸಿಂಬಲ್ಸ್ ಇಟ್ಕೊಂಡು ವರ್ಕ್ ಮಾಡೋಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಕೆಟ್ಟ ಒಂದು ಸಂದೇಶ ಹೋಗುತ್ತೆ. ನಮ್ಮ ಪ್ರಶ್ನೆ ಸರ್, ದಲಿತ ಸಂಘಟನೆ, ಮಾನವ ಹಕ್ಕು ಏಜೆನ್ಸಿಗಳು, ಸೊ ಇದ್ರದ್ದು ಕೂಡ ಮಾಹಿತಿ ಪಡಿತೀರಿ ಸರ್? ಏನು ಅಲ್ಲ, ಇವಾಗ ಹೌದು, ನನಗೆ ಗೊತ್ತಾಗಿದ್ದು ಏನೋ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸು, ಆಮೇಲೆ ಸೋಷಿಯಲ್ ಜಸ್ಟಿಸು, ಈ ಥರದ್ದೇನೋ ಮಾಡ್ಕೊಂಡಿದ್ದಾರೆ ಅಂತಂದು. ಅದನ್ನು ಡೆಫಿನೆಟ್ಲಿ ಅದೇನು ರಿಜಿಸ್ಟರ್ಡಾ ಅನ್ರಿಜಿಸ್ಟರ್ಡಾ ಅಥವಾ ಜೆನ್ಯೂನಾಗಿ ವರ್ಕ್ ಆಗ್ತಾ ಇದೆಯಾ, ಯಾವ ರೀತಿ ಚಟುವಟಿಕೆ ನಡೀತಾ ಇದೆ ಅನ್ನೋಂಥದ್ದು ಒಂದು ನೋಟಿಸ್ ಕೊಟ್ಬಿಟ್ಟು ಅವ್ರನ್ನ ಕರೆಸಿ ವೆರಿಫೈ ಮಾಡಿ ಅಂತ ನಾನು ಓಲ್ಡ್ ಹುಬ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸಿಂಧೂರ್ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಅದು ಮಾಡಲಾಗುತ್ತೆ. ಇದೊಂದು ಕಮಿಷನರ್ ಮಾತುಗಳು. ಕ್ಯಾಮ್ರಾಮನ್ ನಾನಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.